ಕುಮಾರಣ್ಣ ಅವ್ರು ನೀಡಿದ ಹೇಳಿಕೆಗೆ ಇಲ್ಲ ಅವ್ರು ಹೇಳಿದ್ದಾರೆ, ನಾನು ನೋಡಿದ್ದೀನಿ. ನಿಮ್ಗೆ ಯಾರು ತಪ್ಪಿದೆ ಅವ್ರ ಹೇಳಿಕೆ ನಾನು ನೋಡಿದ್ದೀನಿ, ಅದು ತಪ್ಪು ಅಂತ ಹೇಳಿದ್ದಾರೆ. ಪ್ಲೀಸ್. ಅದೇ ಸರ್, ಈಗ ಏನಂತಂದ್ರೆ ಈಗ ರಾಮನಗರದಲ್ಲಿ ಆಗಿರ್ತಕ್ಕಂಥ ರಾಮನಗರದ ಬಿಟ್ಟಾಕಿ, ಮೊದಲು ಮಾತನಾಡಿದ್ರಿ, ಬೇರೆ ಮಾತಾಡಿ ಸರ್. ಸರ್, ಈಗ ಪಾರದರ್ಶಕವಾಗಿ ಈ SIR ಮಾಡಲಿ, ಪಾರದರ್ಶಕತೆ ಇರಲಿ. ಈಗ ಜಿಲ್ಲಾ ಚುನಾವಣಾಧಿಕಾರಿ, ಸಹಾಯಕ ಚುನಾವಣಾಧಿಕಾರಿಗಳನ್ನ ದಾರಿ ತಪ್ಪುವಂತ ಕೆಲಸ ಕಾಂಗ್ರೆಸ್ ತಪ್ಪಿ ಅಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಅವ್ರನ್ನ ಒಂದು ಒಳಗಾಕ್ಬೇಕು, ಸಸ್ಪೆಂಡ್ ಮಾಡ್ಬೇಕು. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಕೂಡ ಬದಲಾವಣೆ ಮಾಡಿ ಕೇಂದ್ರ ಚುನಾವಣಾ ಆಯೋಗ ಚೇಂಜ್ ಮಾಡ್ಕೊಡ್ಬೇಕು ದಯವಿಟ್ಟು. ಯಾಕೆಂದ್ರೆ ಸರ್ ಏನ್ ಸರ್ ಅವ್ರು ಹೇಳ್ತಿರೋದು, ಕೇಂದ್ರ ಚುನಾವಣಾ ಆಯೋಗನ ರಾಜ್ಯ ಸರ್ಕಾರಕ್ಕೆ ತರಬೇಕು. ಒಂದ ಎರಡ ತಪ್ಪು ನಡೆದಿರ್ಬೋದು, ಆದ್ರೆ ನಿಮ್ಮಷ್ಟು ಭ್ರಷ್ಟ ಮಾಡ್ಲಿಲ್ಲ. ಯಾವ ಕಮಿಷನರ್ ಚೇಂಜ್ ಮಾಡೋಂತ ಪರಿಸ್ಥಿತಿ ಇಲ್ಲ ಸರ್. ಇನ್ನು 3 ದಿನ ಆಗಿದೆ ಅಷ್ಟೇ ಸ್ಟಾರ್ಟ್ ಆಗಿ. ಇದಕ್ ನಂತರನೇ ಸರ್ ಆ ತರ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ ನ ಆಟೋಟೋಪಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಚೇಂಜ್ ಆಗ್ಬೇಕು ಅಂತ ಹೇಳ್ತಾವ್ರೆ. ಸಾಲಲ್ಲಿ BLOಗಳು ಸತ್ತಾಗ ನಿನ್ನೆ ದಿನ ನಮ್ಮ ಪಕ್ಷದ ಕಾನೂನು ಘಟಕ ಇವತ್ತು ಲೆಟರ್ ಪ್ರಕಾರ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರನ್ನೇ ಬದಲಾವಣೆ ಮಾಡಿದ್ರೆ ಅನುಕೂಲ ಆಗುತ್ತಂತಾರ. ಮುಖ್ಯ ಚುನಾವಣಾ ಅನ್ಬು ಕುಮಾರ್ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ ಏನ್ ಮಾಡ್ತೀರಾ? ನಿನ್ನೆ ದಿನ ನಮ್ ಲೀಗಲ್ ಸೆಲ್ ಇದೇನ್ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಒಳಗಡೆ ಇದ್ರು ಕೂಡ ಬೇಜವಾಬ್ದಾರಿ ತೋಳಿ ಅವ್ರು ಕಂಪ್ಲೇಂಟ್ ನ ರಿಸೀವ್ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಮುಂದೆ ಈಗ ಸೋಮವಾರ ಭೇಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಈ ವೆಸ್ಟ್ ಬೆಂಗಾಳಲ್ಲಿ ಹೆಂಗೆ ಅಧಿಕಾರಿ ಬೇರೆ ಕಡೆಯಿಂದ ಹಾಕಿದ್ರು ಅದೇ ರೀತಿ ರಾಜ್ಯದಲ್ಲಿ ಹಾಕ್ಬೇಕು. ಈ ರಾಜ್ಯದಲ್ಲಿರೋ ಅನುಭವ್ ಕುಮಾರ್ ಮೇಲೆ ನಮ್ಗೆ ವಿಶ್ವಾಸ ಇತ್ತು. ಇವತ್ತು ಆ ವಿಶ್ವಾಸವನ್ನ ವೆಸ್ಟ್ ಬೆಂಗಾಲಲ್ಲಿ ಹೆಂಗೆ ಸುಪ್ರೀಂ ಕೋರ್ಟ್ ನಿಗರಾಣಿಲಿ, ಹೈಕೋರ್ಟ್ ಜಡ್ಜ್ಗಳ ನಿಗರಾಣಿಲಿ ನಡೀತು SIR, ಕರ್ನಾಟಕದಲ್ಲಿ ಹಂಗೆ ನಡೆದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಸರ್. ಅನುಭವ್ ಕುಮಾರ್ ಅವರು ದಯಮಾಡಿ ಈ ಕೂಡಲೇ ಬದಲಾವಣೆ ಆಗ್ಬೇಕು. ವಿಶ್ವಾಸ ಆಯ್ತು ನಮ್ಗೆ, ಒಳ್ಳೆ ಅಧಿಕಾರಿ ಅಂತಿದ್ರು. ಆದ್ರೆ ನಿನ್ನೆ ದಿನ ಆದಂತ ಘಟನೆಗೆ ಬೇಜವಾಬ್ದಾರಿತನ ನಡ್ಕೊಂಡಿದ್ದಾರೆ ಸರ್. ದೇಶಾದ್ಯಂತ 60 ಕೋಟಿ ಜನರ ಮಧ್ಯೆ ಇದೆ SIR ನಡೆದಿದೆ. ಅದರಲ್ಲಿ 10 ಕೋಟಿ ಜನರನ್ನ ತೆಗ್ದಿದ್ದಾರೆ. ಸೊ ಕರ್ನಾಟಕದ ಮಾತಾಡ್ರಿ. ಯಾರು ಕೂಡ ಕೋರ್ಟ್ಗೆ ಹೋಗಿಲ್ಲ. ಇದು ಹೋಗಿರೋರು ಯಾರು ಅಂದ್ರೆ ಕಾಂಗ್ರೆಸ್ ಪಕ್ಷಗಳು ಅಷ್ಟೇ ಹೊರತು. ನೋಡಿ, SIRಗೆ ಎಲ್ಲರೂ ಸ್ವಾಗತ ಇದೆ. ಯಾಕಂದ್ರೆ ಅದು ಕಾಲಕ್ಕೆ ಆಗ್ಬೇಕಾದಂತ ಪ್ರಕ್ರಿಯೆ. ಆದ್ರೆ ಕರ್ನಾಟಕದ ಎಲ್ಲೆಡೆ ಈ ಪಕ್ಷಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹುನ್ನಾರವನ್ನ ನಾವು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದು ಆ ನಿಗದಿಪಡಿಸಿರ್ತಕ್ಕಂಥ BLO ಆಗಲಿ, ತಹಶೀಲ್ದಾರ್ ಆಗಲಿ, DC ಆಗಲಿ, AC ಆಗಲಿ ಅವರ ಮೇಲೆ ಕ್ರಮ ಆಗಬೇಕು. ಉತ್ತಮ ರೀತಿಯಲ್ಲಿ ಪ್ರತಿ ತಾಲೂಕುಗಳಿಗೂ ಸಹ ಎಲೆಕ್ಷನ್ ಕಮಿಷನ್ ಮಾಡುವಾಗ ಎಲ್ಲ ತಗೊಂಡು ಎರಡು ಕಡೆ ರಾಜ್ಯಗಳಲ್ಲಿ ಓಟ್ ಮಾಡ್ತಾರೆ. ಅದನ್ನ ಕಮ್ಮಿ ತೆಗೆದಾಕುವಂತ ವ್ಯವಸ್ಥೆ ಮಾಡಬೇಕು. ಆಧಾರ್ ಕಾರ್ಡ್ ಮತ್ತೆ ಅವರ ಒಂದು ಮನೆ ಪತ್ರ 3 ಸೇರಿಸಿ ಮಾಡಬೇಕು ಸರ್. ಇವಾಗ ನಡೀತಾ ಇರೋ ಈ ಪರಿಷ್ಕರಣೆನ ಸ್ಟಾಪ್ ಮಾಡಿ ಮತ್ತೆ ಹೊಸದಾಗಿ ಶುರು ಮಾಡಿ ನಮ್ಮ ರಾಜ್ಯದ ಜನತೆಗೆ ವೋಟ್ ಹಾಕುವಂತ ಅಧಿಕಾರ ಕರೆಕ್ಟ್ ಆಗಿ ಸಿಗಬೇಕು, ಅವ್ರಿಗೆಲ್ಲ ಸವಲತ್ತು ಸಿಗಬೇಕು ಅನ್ನೋದೇ ನನ್ನ ಮನವಿ ಸರ್. ಎರಡೂ ಪಕ್ಷಗಳು ಈಗ ಇದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವಾಗೇನು ಬಾಂಗ್ಲಾದೇಶಿಯರು ಯಾರ್ಯಾರು ಇದಾರೆ ಅಂತ ಹೇಳಿದ್ರೆ ಅದೆಲ್ಲ ತೆಗಿಬೇಕು ಅಂತಂದ್ರೆ ಅಧಿಕಾರಿಗಳು ನೀವು ಮುಕ್ತವಾದಂತ ಅವಕಾಶ ಮಾಡ್ಕೊಡ್ಬೇಕು. 8 ಜನ 10 ಜನ ಹೋಗೋದಲ್ಲ BLOಗಳ ಜೊತೆಗೆ. ಮತ್ತೆ ವೆಸ್ಟ್ ಬೆಂಗಾಲಲ್ಲಿ ಎಷ್ಟೋ ಜನ BLOಗಳು ಪ್ರೆಷರ್ಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂತದೆಲ್ಲ ಇಲ್ಲಿ ಪುನರಾವರ್ತನೆ ಆಗಬಾರ್ದು. ಹಾಗಾಗಿ ಸೂಸೈಡ್ ಮಾಡ್ಕೊಂಡ್ರು BLOಗಳು ಪ್ರೆಷರ್ಗೆ ವೆಸ್ಟ್ ಬೆಂಗಾಲಲ್ಲಿ. ಆಮೇಲೆ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ ಕಟ್ಕಟೆ ಹತ್ತಿದ್ದಾರೆ ಇವಾಗ. ಆದ್ರೆ ಎಲೆಕ್ಷನ್ ಆಗೋಯ್ತು. ಹಾಗಾಗಿ ಇದೇನು ಅಂತಂದ್ರೆ ಇದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ನಿಜವಾಗ್ಲೂ ಯಾರನ್ನ ತೆಗಿಬೇಕು ಅವ್ರನ್ನ ತೆಗಿಯೋದಕ್ಕೆ ಒಂದು ಅವಕಾಶ ಮಾಡ್ತಾರೆ. ನೋಡಿ, ಎಲೆಕ್ಷನ್ ಕಮಿಷನರ್ ಇವತ್ತಿಂದ ನಾವೇನಾದ್ರು ಮೆಚ್ಚಬೇಕು ಅಂದ್ರೆ TN ಶೇಷನ್ ಅಂತ ಒಬ್ಬ ಗಂಡು ಫಾಸ್ಟ್ ಪ್ರೆಸೆಂಟ್ ಆಗಿ ಇವತ್ತಿನ ದಿನ ಇಲ್ಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಯಾವ್ದನ್ನ ಒಬ್ಬ ಮಿಲಿಟರಿ ಶಿಸ್ತಿನ ಸಿಪಾಯಿ ಮಿಲಿಟರಿ ಯೋಧನ್ನ ಎಲೆಕ್ಷನ್ ಕಮಿಷನರ್ ಮಾಡಿ ಬೆಂಡೆತ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಇವತ್ತು ಇವರು ಅನ್ಬು ಕುಮಾರ್ ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ದೊಡ್ಡದಾಗಿ ಹೇಳ್ತಾ ಇದಾರೆ. ಅದೇ ಇವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಜ್ಞಾನೇಶ್ ಕುಮಾರ್ ಅವರು, ಇವತ್ತು ಎಲ್ಲಿದ್ದಾರೆ ಅವರು? ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿದ ತಕ್ಷಣನೇ ಅವ್ರಿಗೆ SDFC ಚೇರ್ಮನ್ಶಿಪ್. ಅನ್ಬು ಕುಮಾರ್ ಅವ್ರು ಏನಾದ್ರು ಮಾಡಿಬಿಟ್ರೆ ಅವ್ರಿಗೆ ಸಸ್ಪೆಂಡ್ ಮಾಡಿ. ಏನ್ರಿ ಡಬಲ್ ಸೋನಿಯಾ ಗಾಂಧಿ ಕಾಲದಲ್ಲಿ 2014 ಮುಂಚೆ ಅನಿಲ್ ಮಿಶ್ರಾ ಕತೆ ಕೇಳಿ ಇದೇ ಎಲೆಕ್ಷನ್ ಕಮಿಷನರ್ ಅವ್ರನ್ನ ಕರ್ಕೊಂಡೋಗಿ ಇವರು ರಾಜ್ಯಸಭಾ ಮೆಂಬರ್ ಮಾಡಿಲ್ವಾ ಕೇಳಿ? ನೀವು ಮಾಡ್ತೀರಾ? ಅವ್ರು ಮಾಡಿದ್ರಂತ ನೀವು ಮಾಡ್ತೀರಾ? ಇವ್ರದ್ದು ಏನ್ ದೊಡ್ಡ ಪಕ್ಷ? ಇವ್ರು BLOಗಳೇ ರೆಡಿ ಮಾಡಿ, BLOಗಳೇ ಇಲ್ಲ ಇವರಲ್ಲಿ. ದುಡ್ಡು ಕೊಟ್ಟು BLOಗಳು ಮಾಡಿಲ್ಲ. ಮನ್ಸಿಂದ ಯಾರು ಮಾಡ್ತಾರ ಅಂತ ಅವ್ರಿಗೆ BLOಗಳು ಮಾಡಿದಿರಿ. ದುಡ್ಡು ತಗೊಂಡ್ ಮಾಡೋ BLOಗಳು ಬೇಕಾಗಿಲ್ಲ ನಮ್ಗೆ. ಇವಾಗ ಇವರು ಕಾಂಗ್ರೆಸ್ ಅವ್ರು ತಪ್ಪು ಮಾಡ್ತಾವ್ರೆ ತೋರಿಸ್ತಾವ್ರಲ್ಲ, ಅವ್ರು ತಪ್ಪು ಮಾಡವ್ರೆ ಅನ್ಬಿಟ್ಟೆ ಜನ ನಿಮ್ಗೆ ಓಟ್ ಹಾಕಿರೋದು. ನೀವು ಮಾಡ್ತಿರೋದು ಇನ್ನೇನ್ ಮತ್ತೆ? ಅದನ್ನೇನ್ ಸಮಜಾಯಿಸ್ಕೊಂತಿದ್ದೀರಾ? ತಪ್ಪಾಯ್ತು ಅಂತ ಒಪ್ಕೊಳ್ಳಿ ನೀವು. ಹೆಂಗ
ಬಿಜೆಪಿ ಅವರು ಇವಾಗ ಕಾಂಗ್ರೆಸ್ ಅವರು ಮಾಡ್ತಾವ್ರೆ ಅಂತ ನಾನೊಂದು SIR ಮಾಡ್ಲಿ ನಾವ್ ಯಾರಿಗೂ ತೊಂದರೆ ಕೊಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದ್ರೆ ಇವತ್ತು ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾರೆ. ಅದೇ ನಾನು ಕೇಳಿದ ಉತ್ತರನ ನನಗೆ ಸಿಕ್ಕೇ ಇಲ್ಲ ಸರ್. ಇವತ್ತು ಯುವಕರು ಬುದ್ಧಿವಂತರು ಇದ್ದಾರೆ. ದಯವಿಟ್ಟು ಮನೆಗೆ ಯಾರು ಎನಿಮಿನೇಷನ್ ಫಾರ್ಮ್ ಬಂದ್ ಕೊಡ್ತಾರೋ ದಯವಿಟ್ಟು ಅದನ್ನ ಮಾತ್ರ ಇದ್ ಮಾಡಿ, ಬೇರೆ ಕಡೆ ಎಲ್ಲ ಹೋಗಿ ನೀವು ತಗೊಳ್ಬೇಡಿ ಅಂತ ನಾನು SIR ವೋಟ್ ಬ್ಯಾಂಕಿಂಗ್ ಆಗಿ ಕಾಂಗ್ರೆಸ್ ಮಾಡಿದೆ. ಹಾಗಂತ ಗಂಭೀರ ಆರೋಪನ ಭಾರತೀಯ ಜನತಾ ಪಕ್ಷ ಮತ್ತು JDS ಹಾಗೂ ಆಮ್ ಆದ್ಮಿ ಪಾರ್ಟಿ ಮಾಡಿರ್ತಕ್ಕಂಥದ್ದು. SIR ಈಗಾಗಲೇ ಒಂದ್ ಕಡೆ ಪರಿಷ್ಕರಣೆ ಆದ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರಕ್ಕೆ ಅನುಕೂಲ ಅಂತ ಲೆಕ್ಕಾಚಾರಗಳು ಇರ್ತಕ್ಕಂಥ. ಈಗಾಗಲೇ ಗ್ಯಾರಂಟಿಯ ಹೊರೆ ತಡೆಲಾರದಲ್ಲೇ ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆಗೆ ನಿಂತಿರ್ತಕ್ಕಂಥದ್ದು. ಎಸ್ ಅಫ್ಕೋರ್ಸ್ ಈ ರಾಜ್ಯದ ಮತದಾರ ಅಲ್ಲದವರಿಗೆ ಯಾವ ಕಾರಣ ಕೂಡ ಗ್ಯಾರಂಟಿಯನ್ನು ಕೊಡಬಾರ್ದು. ಈ ರಾಜ್ಯದ ಮತದಾರರಿಗೆ ಮಾತ್ರ ಅದು ಗ್ಯಾರಂಟಿ ಅವಕಾಶವನ್ನು ಕೊಡಬೇಕಾದ್ರೆ ಎಲ್ಲ ಒಂದು ಕಡೆ ಈಗಾಗಲೇ ಬಂದಿರತಕ್ಕಂಥ ಆರೋಪಗಳ ಪ್ರಕಾರ ಈ ರೀತಿ SIR ವೋಟ್ ಬ್ಯಾಂಕಿಂಗ್ ಆಗಿ ಮಿಸ್ಯೂಸ್ ಮಾಡಿಕೊಂಡು ರಾಮನಗರದ ಚೌಲ್ಟ್ರಿಯಲ್ಲಿ ನೂರಾರು ಜನ ಸಾವಿರಾರು ಜನ ಕರ್ಕೊಬಂದು ಪರಿಷ್ಕರಣೆ ಮಾಡಿದರೆ ಮತ್ತು ಬೇರೆ ಬೇರೆ ಕಡೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ SIR ಮಿಸ್ಯೂಸ್ ಮಾಡ್ಕೊತಿದ್ದೆ. ನಿಮ್ಮದೇ ಸರ್ಕಾರ ಇರೋ ಕಾರಣಕ್ಕಾಗಿ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ನಿಮಗೆ ಬೇಕಾದಂತೆ SIR ಮಾಡ್ಕೋತಿದ್ದೀರಾ. ಹಾಗಂತ ಹಲವಾರು ಸಾಕ್ಷಿಗಳಿರ್ತಕ್ಕಂಥ ಬಿಜೆಪಿ ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಸರ್ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ನಾವು ಮಾಡ್ಕೊಳ್ಳಕ್ಕೆ ನಾವೇನು ಬಿಜೆಪಿ ಅವರ ಸರ್? ಈ ಮೊದಲು ಎಲೆಕ್ಷನ್ ಕಮಿಷನ್ ಅಲ್ಲಿ ಇದ್ದಂತಹ ಎಷ್ಟು ಜನ ಇವತ್ತು ಬಿಜೆಪಿ ಎರಡೂ ಪಾರ್ಟಿಗಳು ಒಂದೇ ಯೂನಿವರ್ಸಿಟಿಯರು. ರಾಮನಗರ ಇರ್ಬೋದು, ಇವ್ರು ಹೇಳ್ತಾರ ಜಯನಗರ ಇರ್ಬೋದು, ಇಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಫಾರ್ಮ್ ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಅವರು ಎದುರಿಸಲ್ಲ, ಅವರು ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದಕ್ಕೆ ಭಯ ನೋಡಿ, ಸತ್ಯ ಹೇಳಿದ್ರು ಅವ್ರಿಗೆ ಅಸ್ತಿತ್ವ ಇಲ್ಲದೆ ಇರೋರು JDS ಅವ್ರು ಏನ್ ಮಾತಾಡ್ತಾರೆ ಸರ್? ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಅಸ್ತಿತ್ವನೇ ಇಲ್ಲ. ಮೊದ್ಲು ನಿಮ್ಗೆ ಅಸ್ತಿತ್ವ ಇದೆಯಾ ರಾಜ್ಯದಲ್ಲಿ ಅದ್ ಹೇಳಿ ಮೊದ್ಲು. ನಿಮಗೆ ಮಾತಾಡಬೇಡಿ. ಅವರು ಅಧಿಕಾರ ನಡೆಸ್ತಂತವ್ರು ಅಸ್ತಿತ್ವ ಬಗ್ಗೆ ಯಾರು ಪ್ರಶ್ನೆ ಮಾಡಬೇಡಿ. ನಿಮ್ಗೂ ಕೂಡ ಅಸ್ತಿತ್ವ ಇಲ್ದಂಗಾಗತ್ತೆ ಇದೇ ರೀತಿ ಮಾಡಿದ್ರೆ. ಸರ್ ನೋಡಿ, ಈಗ ಮೊದ್ಲೆಲ್ಲ ಏನು BLOಗಳಿಗೆ ಒತ್ತಡಗಳು ಜಾಸ್ತಿ ಆಗಿ 10 ಜನ 12 ಜನ ರಾಜ್ಯಗಳಲ್ಲಿ ಸತ್ರು. ಆ ರೀತಿ ನೋಡಿ, ಈ ರೀತಿ ಏನಾದ್ರು ಒತ್ತಡಗಳು ಹಾಕಿದಾಗ ಮುಂದೆ ನಮ್ಮ ರಾಜ್ಯದಲ್ಲೂ ಆ ಪರಿಣಾಮಗಳು ಆಗ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ನೋಡಿ ಇವತ್ತೇನು ಟೀಚರ್ಸ್ ನಾವು ಹಾಕಿದೀವಿ BLOಗಳಾಗಿ, ಅವ್ರಿಗೂ ಮೊದಲನೇ ದಿನ ಎನಿಮಿನೇಷನ್ ಫಾರ್ಮ್ ಬಗ್ಗೆ ಅಷ್ಟು ಮಾಹಿತಿಗಳು ಇಲ್ದೇನೆ ಅವರು ಒತ್ತಾಡಿದ್ದಾರೆ. ಒಂದ್ ಕಡೆ ಕುತ್ಕೊಂಡು ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಮನೆಗಳು ಸಿಗಲ್ಲ, ಯಾಕಂದ್ರೆ 2002ರಲ್ಲಿ ಎಲ್ಲೋ ಇರ್ತಾರೆ ಸರ್. ನೀವು ಒಂದೇ ಕಡೆ ಇರಲ್ಲ. ನಾನು BTM ಅಲ್ಲಿ ಇರಲ್ಲ ಅಥವಾ ಜಯನಗರ್ ಅಲ್ಲಿ ಇರಲ್ಲ, ಇನ್ನೊಂದ್ ಕಡೆ ಇರಲ್ಲ, ಎಲ್ಲೋ ಇರ್ತೀನಿ. ಅದನ್ನ ಹುಡುಕ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದ್ ಕಡೆ ಕುತ್ಕೊಂಡು ಈ ವಾರ್ಡ್ ಎಲ್ಲಿ ಬರುತ್ತೆ, ಇದು ಎಲ್ಲಿ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ತಗೊಂಡಿರ್ಬೋದೇ ಹೊರತಾಗಿ ಯಾವುದೇ ಒಂದು ಇದು ನಡೀತಿಲ್ಲ ಸರ್. ಮೇಡಮ್, ತಾವು ತುಷ್ಟೀಕರಣದ ಪಾಲಿಟಿಕ್ಸ್ ಮಾಡಿ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಈ SIR ಆತಂಕ. ಹಾಗಾಗಿ ತಮ್ಮ ಮತವನ್ನ ಹಿಡಿದಿಟ್ಟುಕೊಳ್ಳಲು ತಾವು ಅಧಿಕಾರಿಗಳನ್ನ ಪರೋಕ್ಷವಾಗಿ ತಮ್ಮದೇ ಸರ್ಕಾರ ಇರೋ ಕಾರಣಕ್ಕಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಧಿಕಾರಿಗಳಿಗೆ ಪರೋಕ್ಷವಾಗಿ ಒತ್ತಡ ಹಾಕಿ ತಮ್ಮ ತುಷ್ಟೀಕರಣದ ರಾಜಕೀಯ ಭಾಗವಾಗಿರ್ತಕ್ಕಂಥ ತಮ್ಮದೇ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಹುನ್ನಾರನ ಇದು. ಮೊದಲನೇದಾಗಿ ನೀವು ತುಷ್ಟೀಕರಣ ಮಾಡಿ ಬಂದಂತಹ ಪಕ್ಷ ಅಂತಕ್ಕಂಥದ್ದು ಅದು ವಾಪಸ್ ತಗೊಳ್ಬೇಕು. ಸೊ ನಾನು ಅದನ್ನ ಒಪ್ಪೋದಿಲ್ಲ. ಪಕ್ಷ ಅಂತ ತುಷ್ಟೀಕರಣದ ಪಾಲಿಟಿಕ್ಸ್ ಜಾಸ್ತಿ ನೀವು ಮಾಡ್ತೀರಾ ಅಂತ ಆರೋಪ ಇರೋದು. ನಾನು ಮಾಡ್ತಿಲ್ಲ, ಆರೋಪವನ್ನು ಮಾಡ್ತಿರ್ತಕ್ಕಂಥ ಪಕ್ಷಗಳು ಅವರು ಅದನ್ನ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನು ಹೇಳೋದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ವೋಟ್ ಅಂತಕ್ಕಂಥದ್ದು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಸೊ ಹಾಗಾಗಿ ಯಾವೊಬ್ಬ ಅರ್ಹ ಮತದಾರನು ಕೂಡ ಪಟ್ಟಿಯಿಂದ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಇವತ್ತು ವ್ಯವಸ್ಥಿತವಾಗಿ SIR ವಾರ್ ರೂಮ್ ನ ಕ್ರಿಯೇಟ್ ಮಾಡಿದೆ. ಕಂಗ್ರಾಚುಲೇಷನ್, ಒಳ್ಳೆ ಕೆಲಸ. ಹಾಗಂತ ಚೌಲ್ಟ್ರಿಲ್ ಮಾಡೋದೆಲ್ಲ ಮಾಡಬೇಡಿ ಆಯ್ತಾ, ಇದು ಒಳ್ಳೇದಲ್ಲ. ಸರ್ ಈ SIR ಕಾಂಗ್ರೆಸ್ ಸರ್ಕಾರ ವೆರಿ ಸೀರಿಯಸ್ ಆಗಿ ತಗೊಂಡು ಈ ಭಾರತೀಯ ಮತದಾರ ಯಾವುದೇ ಮತದಾನದ ಹಕ್ಕಿಂದ ಕಳ್ಕೋಬಾರ್ದು. ಮನೆ ಸಿಕ್ಕಿಲ್ಲ ಅಂತ ಮೇಡಮ್ ಹೇಳ್ತಾರಲ್ವಾ ಮೇಡಮ್, ಅಲ್ಲಿ ಮನೆಗಳೇ ಇಲ್ಲ, ಅವ್ರ ಮತದಾರರೇ ಅಲ್ಲ. ದಯವಿಟ್ಟು ಕೇಳಿ 2002ರಲ್ಲಿ ಎಲ್ಲಿದ್ರು ಅಂತ ಕೇಳಿ. ಇವರಿಗೆ ಅದರ ಬಗ್ಗೆ ಹೇಳಿ. ನಾನೊಂದು ಮಾತಾಡ್ತೀನಿ. ಕಾಂಗ್ರೆಸ್ ಅವರು SIR ಯಾಕಷ್ಟು ವಿರೋಧ ಮಾಡ್ತಾ ಅಂದ್ರೆ ಕರ್ನಾಟಕದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಸುಳ್ಳರಪ್ಪ ನೋಡಿ ಸರ್, ಭಾರತೀಯ ಮತದಾರ ಭಾರತೀಯ ಪ್ರಜೆ ಮತದಾನದ ಹಕ್ಕನ್ನ ಕಳ್ಕೋಬಾರ್ದು ಅಂತೇಳಿ ಈ SIR ಕಾಂಗ್ರೆಸ್ ಅವರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ SIR ಅಲ್ಲಿ ಬಿಜೆಪಿ ಫಾಲೋ ಕರ್ನಾಟಕದಲ್ಲಿ ನೋಡಿ ಸರ್. AAP ಅವರು ಆರೋಪ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಮುಳ್ಳನ್ನ ಮುಳ್ಳಿಂದ ತೆಗಿತಾರೆ ಅವ್ರದೇ. ಅವರು ತೋರಿಸ್ಕೊಟ್ಟೆ ಬಿಜೆಪಿ ಫಾಲೋ ಮಾಡ್ತಾವ್ರೆ. ಸರ್ ಮೊದಲಿಗೆ ಅವ್ರು ಹೇಳ್ತಿದಾರೆ ನೀವು ಮಾಡಿದ್ರಲ್ಲ ಅಕ್ರಮನ, ಅದನ್ನ ಇವ್ರು ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಮಾಡ್ತಾ ಇದಾರೆ. ನೀವು ಕಲ್ಸಿದ ಪಾಠನ ಅವ್ರು ನಿಮಗೆ ತಿರುಗೇಟು ಕೊಡ್ತಿದಾರೆ ಅಂತ ಕೊಡ್ತೀನಿ ನೋಡಿ ಸರ್. AAP ಆಗ್ಲಿ ಬಿಜೆಪಿ ಆಗ್ಲಿ ಏನೇ ಆರೋಪ ಮಾಡಕ್ಕೆ ಸ್ವತಂತ್ರ ಇದ್ದಾರೆ. ನಾವು ಮಾತ್ರ SIR ಸೀರಿಯಸ್ ಆಗಿ ತಗೊಂಡು ಭಾರತೀಯ ಪ್ರಜೆ ಮತದಾನದ ಹಕ್ಕನ್ನ ಕಳ್ಕೋಬಾರ್ದು ಅಂತೇಳಿ ಇದರಲ್ಲಿ
ಪೂರ್ಣವಾಗಿ ತೊಡಗಿಸ್ಕೊಂಡು ಅಲ್ಪ ಸ್ವಲ್ಪ BLOಗಳು ತಪ್ಪು ಮಾಡಿದ್ರೆ ಅಧಿಕಾರಿಗಳ ಗಮನಕ್ಕೆ, ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಭಯ, ಅದಕ್ಕಾಗಿ ನೀವು ಆಗೋದು ಇಲ್ಲ. ಸುಳ್ಳು 3 ದಿನ ಆಗಿದೆ SIR ಸ್ಟಾರ್ಟ್ ಆಗಿ, ಇವತ್ತಿಗೆ 3ನೇ ದಿನ. ಅವರು ಸುಳ್ಳು ಆರೋಪ, ಅವ್ರ ಆರೋಪಕ್ಕೆ ಉಳ್ಳಿಲ್ಲ. ಬಿಜೆಪಿ ಅವರು ಆರೋಪ ಮಾಡಿ ನಿಜಾನೇ ಆಗಿದ್ರೆ 27 ಲಕ್ಷ ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ವೋಟ್ ಮಾಡಿಲ್ಲ ಅಂತ ಅವ್ರು ಉತ್ತರ 5 ಲಕ್ಷ ಜನ ಬಿಹಾರಲ್ಲಿ ಯಾಕೆ ವೋಟರ್ಸ್ ನಿಂದ ಡಿಲೀಟ್ ಆದ್ರು ಅದನ್ನು ನೀವು ಕರ್ನಾಟಕ ರಾಜ್ಯದಲ್ಲಿ ನೀವು ಕ್ರಿಯೇಟ್ ಮಾಡೋದು ಓಟ್ಗಳನ್ನ, ನೀವು ಓಟ್ಗಳು ಕ್ರಿಯೇಟ್ ಮಾಡಿದ್ರೆ ಮಾದಾಪುರದಲ್ಲಿ ಅರವಿಂದ್ ಲಿಂಬಾವಳಿ ಅವರ ಅಸೆಂಬ್ಲಿಲಿ ಕ್ರಿಯೇಟ್ ಮಾಡಿರೋದು ಬಿಜೆಪಿ ಸತ್ಯ. ಬಿಜೆಪಿ ಬಾಂಗ್ಲಾದವ್ರ ಹೆಸರಲ್ಲಿ ನೀವು ಕ್ರಿಯೇಟ್ ಮಾಡಕ್ಕೆ ಚೌಲ್ಟ್ರಿಗಳು ಮಾಡ್ಕೊಂಡು ಒಂದೇ ಭಾರತದಲ್ಲಿ ಬಂದ್ರ ಬಾಂಗ್ಲಾದೇಶದಿಂದ ರೀ. ಕಾಂಗ್ರೆಸ್ ನವರು SIR ನ ಎಷ್ಟು ಸೀರಿಯಸ್ ಮಾಡ್ತಾವ್ರೆ ಅಂದ್ರೆ ಮಸೀದಿ ಚೌಟಿನೇ ಮಾಡ್ತಾ ಇದ್ದವ್ರು. ನೋಡಿ ಇವ್ರು ಹೇಳ್ತಾವ್ರೆ ಅನಧಿಕೃತ ಮತದಾರರು ಅಂತ. ಇದೇ ಮುನಿರತ್ನಮ್ಮ ಸಾವಿರಾರು ವೋಟರ್ ಐಡಿಗಳನ್ನ ಇಟ್ಕೊಂಡು ಮನೆ ಇಟ್ಕೊಂಡಿದ್ರಲ್ಲ, ಆಗ ಕಾಂಗ್ರೆಸ್ ಅಲ್ಲಿ ಇದ್ರು, ಈಗ ಬಿಜೆಪಿ ಇದ್ರು. ಇವರಿಬ್ರು ಸಹ ಒಂದೇ, ಆದ್ರೆ SIR ಸಮರ್ಪಕವಾಗಿ ನಡಿಬೇಕು. ಕಾಂಗ್ರೆಸ್ ಅವರು SIR ನ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಮಾಡ್ಕೊಳ್ಳದೆ ನ್ಯಾಯಯುತವಾಗಿ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಸರ್, ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ. ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಯಾರನ್ನೂ ಕರ್ಕೊಂಡು ಹೋಗಬಾರ್ದು. ಯಾಕೆ ಚುನಾವಣಾ ಆಯೋಗದವ್ರಿಗೆ BLOಗಳನ್ನ ಕಟ್ಕೊಂಡು SIR ಮಾಡಕ್ ಆಗೋದಿಲ್ಲ ಸರ್. ಎಲ್ಲ ಆಫೀಸರ್ಸ್ ಎಲ್ಲ ಈಗೆಲ್ಲ ಪಾರ್ಟಿ ಅಜೆಂಡಾ ಇಟ್ಕೊಂಡು ಮಾಡ್ತವ್ರೆ. ಅದು ಭಾರತೀಯ ಜನತಾ ಪಕ್ಷದ ಪಾರ್ಟಿ ಮೆಂಬರ್ಸು ಅಫಿಷಿಯಲ್ಸ್ ಆಗಿದ್ರೆ, ಕಾಂಗ್ರೆಸ್ ಅವರು ಇದಾರೆ. ಈಗ ಟ್ರಾನ್ಸ್ಫರ್ ಮಾಡ್ತಾರಂತೆ ಬೈಕೆ ಆಟ ಆಡ್ಕೊಂಡಿದ್ದಾರೆ. ನಿಮ್ ಸರ್ಕಾರ ಬಂದಾಗ್ಲೂ ಅದೇ ಕಳ್ರು, ಅವ್ರ ಸರ್ಕಾರ ಬಂದಾಗ್ಲೂ ಅದೇ ಕಳ್ರು. SIR ಇವಾಗ ನಡೀತಿಲ್ಲ. 2014 ಮಲ್ಲೇಶ್ವರಂ ಇಂದ ಶುರು ಆಯ್ತು. ಅವಾಗ ಎಲ್ಲ ಅಲ್ಲ ಕೇಳಿ ಆಯ್ತು. ಈ ಕಾಂಗ್ರೆಸ್ ವೋಟರ್ಸ್ ಎಲ್ಲ ಡಿಲೀಟ್ ಮಾಡಿದಾಗ ಈ ಕಾಂಗ್ರೆಸ್ ಅವರು ಬಾಯಿ ಮುಚ್ಕೊಂಡಿದ್ರು. ಇವತ್ತು ಸುಮ್ನೆ ಬಾಯ್ತು, ಯಾರು ಕೇಳೋರಿಲ್ಲ ಮಲ್ಲೇಶ್ವರಂ ಅಂತ. ಒಂದು ಪಕ್ಷ ವೋಟರ್ ಲಿಸ್ಟ್ ಕ್ಲೀನ್ ಮಾಡ್ತೀವಿ ಅಂತಾರೆ, ಒಂದು ಪಕ್ಷ ಸಂವಿಧಾನ ಉಳಿಸ್ತೀವಿ ಅಂತಾರೆ, ಆದ್ರೆ ಜನರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಯಾವ ಒಬ್ಬ ಅರ್ಹ ಕನ್ನಡಿಗನ ಮತವೂ ಕೂಡ ಪಟ್ಟಿಯಿಂದ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ದಕ್ಷಿಣ ಭಾರತದಲ್ಲೇ SIR ಕರ್ನಾಟಕದಲ್ಲೇ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ SIR ಗೆ ಪ್ರತಿಯೊಬ್ಬ ಪ್ರಜೆನೂ ಸಹಕರಿಸಬೇಕು. SIR ಕಂಪಲ್ಸರಿ ಕರ್ನಾಟಕದಲ್ಲಿ ಆಗ್ಲೇ. ಸರ್, 1 ತಿಂಗಳೊಳಗಡೆ SIR ಮುಗಿಸ್ಕೊಳ್ಳಿ, ಮುಗಿಸ್ಕೊಳ್ಳಿ. ಆಮೇಲೆ ಬಹಳ ಕಷ್ಟ ಆಗುತ್ತೆ. ಒಂದ್ಸಲ ಡಿಲೀಟ್ ಆದ್ರೆ ಮತ್ತೆ ಸೇರ್ಸೋದು ಬಹಳ ಕಷ್ಟ ಆಗುತ್ತೆ ಪ್ರತಿಯೊಬ್ಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚುನಾವಣೆಯ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ, ಆ ಹಕ್ಕನ್ನ ಉಳಿಸೋ ಕೆಲಸ ಎಲ್ಲಾ ಪಕ್ಷಗಳು ಮಾಡಬೇಕು. ಈಗ ಬಿಜೆಪಿ ಇದು ಸಿದ್ಧಾಂತ, 1 ನೇಷನ್ 1 ವೋಟ್. ಬಿಜೆಪಿ ಉದ್ದೇಶನೇ ಅದು. ಬಿಜೆಪಿ ಶುರು ಮಾಡಿದೆ 1 ನೇಷನ್ 1 ವೋಟ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.